ಇಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿಜೆಪಿ 47 ಸ್ಥಾನವನ್ನ ಪಡೆಯುವ ಮುಖಾಂತರ ತನ್ನ ಮ್ಯಾಜಿಕ್ ನಂಬರ್ ಅನ್ನ ಪಡೆದಿದೆ ಅಂತ ಹೇಳಬಹುದು. ಒಂದ್ ಕಡೆ ಆಪ್ ಆದ್ಮಿ ಪಕ್ಷದವರು ಕೂಡ 17 ಸ್ಥಾನವನ್ನ ಪಡೆದಿದ್ದಾರೆ ಹಾಗೂ ಕಾಂಗ್ರೆಸ್ಸಿನ ಒಂದು ಸ್ಥಾನಗಳನ್ನ ನೋಡಿದ್ರೆ ಅದು 0 ಇದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಡಿಎ ಎಕ್ಸ್ ಮೆಂಬರ್ ಹಾಗೂ ಭಾರತ್ ಕೋಆಪರೇಟಿವ್ ಬ್ಯಾಂಕ್ನ ಎಕ್ಸ್ ಡೈರೆಕ್ಟರ್ ಆದಂತಹ ಗಂಗಾಧರ್ ಗೌಡ ಅವರಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನಮಸ್ತೆ ಸರ್. ಸರ್, ಈಗ ನೀವು ರಿಸಲ್ಟ್ನ ನೋಡಿರ್ತೀರಾ. ಬಿಜೆಪಿ 47 ಸ್ಥಾನವನ್ನ ಪಡೆದಿದೆ ಹಾಗೂ ಆಪ್ ಆದ್ಮಿ ಪಕ್ಷ 19 ಸ್ಥಾನವನ್ನ ಏನೋ ಪಡೆದಿದೆ ಹಾಗೂ ಕಾಂಗ್ರೆಸ್ 1 ಸ್ಥಾನವನ್ನ ಪಡೆದಿದೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ನನ್ನ ಅಭಿಪ್ರಾಯದಲ್ಲಿ 50 ಬರುತ್ತೆ ಅಂತಂದ್ರು. ಇವತ್ತು ಕೂಡ ಭಾಳ ಸಂತೋಷ. ಜನಗಳು ಈಗಾದರೂ ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ಡೆಲ್ಲಿ ವಿಚಾರದಲ್ಲಿ ಅವರು ನೋವು ಅನುಭವಿಸಿರೋದನ್ನು. ಅದಕ್ಕೆ ನಾನು ಭಾಳ ಸಂತೋಷ ಪಡ್ತೀನಿ. ಅಂದರೆ ನೀವು ಮೊದಲೇ ಊಹಿಸಿದ್ರಿ ಈ ಥರ ರಿಸಲ್ಟ್ ಬರುತ್ತೆ ಅಂತ? ಹೌದು, ಮೊದಲೇ ಊಹಿಸಿದ್ವಿ. ಸುಮಾರು ಒಂದು ನಾಮಿನೇಷನ್ ದಿವಸನೇ ನಾನು ರೆಕಾರ್ಡ್ ಮಾಡಿದೆ, ಇಷ್ಟು ಬಂದೇ ಬರುತ್ತೆ ಅಂತ. ಸೊ ಯಾಕಾಗಿ ನಿಮ್ಗೆ ಅನ್ನಿಸ್ತು ಬಿಜೆಪಿ ಈ ಬಾರಿ ಬರುತ್ತೆ, ಅದು ಅಷ್ಟು ಸ್ಥಾನಗಳನ್ನು ಪಡೆಯುತ್ತೆ? ಅದು ಮೋದಿಯವರ ಒಂದು ಕೈ ಚಳಕ. ಅವರು ನಿಷ್ಠೆಯಿಂದ ಅದು ನಮ್ಮ ದೇಶ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದು ನಮಗೆ ಬೇಕಾಗಿರೋದು ಇವತ್ತಿನ ದಿವಸ. ಏನಾದರೂ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿ ಬಂದಿರಲ್ಲ, ಆ ಕಾರಣದಿಂದ ಏನಾದರೂ ಬಿಜೆಪಿಗೆ ಅದು ಪ್ಲಸ್ ಪಾಯಿಂಟ್ ಆಯ್ತಾ, ಅಥವಾ ಅವ್ರು ಮಾಡುವ ಕೆಲಸಗಳನ್ನ ನೋಡಿ ಅವರು ಓಟ್ ಹಾಕಿದ್ದಾರೆ? ಇಲ್ಲ, ಜನ ಅವರು ಇಷ್ಟಪಟ್ಟಿಲ್ಲ. ಅವ್ರು ಏನೇ ಕೆಲಸ ಮಾಡಿದ್ರು ನಂಬಿಕೆ ಕಳ್ಕೊಂಡಿದ್ದಾರೆ. ಅದರಿಂದ ಬಿಜೆಪಿ ಮೇಲೆ ನಂಬಿ ಓಟ್ ಹಾಕಿದ್ದಾರೆ. ಅದನ್ನು ಅವರು ನೆಕ್ಸ್ಟ್ ಉಳಿಸ್ಕೋಬೇಕು. ಒಂದು ಏನು ಅಚ್ಚರಿಯ ವಿಚಾರ ಅಥವಾ ಖುಷಿ ಪಡೋ ವಿಚಾರ ಅಂತ ಹೇಳಿದ್ರೆ, ಸತತ 27 ವರ್ಷದ ನಂತರ ಈಗ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರ್ತಾ ಇರುವಂಥದ್ದು, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಅಂದರೆ ಅವರು ಹಳೆಬರು ನೋಡಿ ನೋಡಿ ಅವ್ರಿಗೂ ಬೇಸತ್ತೋಗಿದೆ. ಯಾಕೆಂದರೆ ಅಲ್ಲಿ ದೇಶಾಭಿಮಾನ ಇರೋ ನಾಯಕರುಗಳಿಲ್ಲ. ಅಲ್ಲಿ ಇದ್ದಾರೆ ಕೆಲವರು ಇಲ್ಲ. ಸೊ ಅದರಿಂದ ಇವ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಅದರಿಂದ ಇವರು ಮುಂದೆ ಆದರೂ ಸ್ವಲ್ಪ ಎಚ್ಚೆತ್ಕೊಂಡು ಡೆಲ್ಲಿನ ಬಿಡ್ದಂಗೆ ನೋಡ್ಕೋಬೇಕು. ಇನ್ನು ಕಾಂಗ್ರೆಸ್ ಬಗ್ಗೆ ನೋಡೋದಾದ್ರೆ 1 ಸ್ಥಾನವನ್ನು ಕೂಡ ಪಡೆದಿಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಾಂಗ್ರೆಸ್ದು ಮೊದಲಿಂದ ಅದು ಅವನತಿಗೆ ಬರ್ತಾ ಇದೆ, ಮೇಲೆ ಹೇಳ್ತಾನೆ ಇಲ್ಲ. ತುಂಬಾ ಕಷ್ಟಪಡ್ತಾ ಇದೆ. ಯಾಕಂದರೆ ಅವ್ರು ಕೆಲಸಕ್ಕೆ ಹೇಳ್ತಾರೆ, ಮಾತು ಮಾಡೋದಿಲ್ಲ, ಕೆಲಸ ತಳ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಈ ದೇಶ ಎಲ್ಲೋ ಇರಬೇಕಾಗಿದ್ದನ್ನು ಅಲ್ಲಿ ಇಟ್ಟಿದ್ದಾರೆ. ಅಂದರೆ ಅಲ್ಲಿರುವಂತಹ ಜನ ಮೋದಿ ಅವರನ್ನ ನೋಡಿ ಓಟ್ ಹಾಕಿದ್ದಾರೆ ಅಂತ ನೀವು ಹೇಳ್ತೀರಾ, ಅಥವಾ ಅಲ್ಲಿರುವಂತಹ ಸ್ಥಳೀಯ ಮುಖಂಡರು ಮಾಡಿರುವಂತಹ ಕೆಲಸ ಅಥವಾ ಅವ್ರು ಕೊಟ್ಟಿರುವಂತಹ ಆಶ್ವಾಸನೆಗಳಿರ್ಬೋದು ಅದನ್ನ ನೋಡಿ ಓಟ್ ಹಾಕಿರ್ತಾರೆ ಅಂತ? ಯಾವುದು? ಆಶ್ವಾಸನೆಗಿಂತ ಮೋದಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆಶ್ವಾಸನೆ ಎಲ್ಲರೂ ಕೊಡ್ತಾ ಇದ್ದಾರೆ, ಇಲ್ಲೂ ಕರ್ನಾಟಕದಲ್ಲೂ ಕೊಡ್ತಿದ್ದಾರೆ. ನಂಬಿಕೆ, ನಾಯಕರುಗಳ ಮೇಲೆ ನಂಬಿಕೆ ಇಟ್ಟು ಇದು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಅವರು ಆಪ್ ಆದ್ಮಿ ಪಕ್ಷ ಅವರು ಎಷ್ಟೋ ಜಾಸ್ತಿ ಸ್ಥಾನವನ್ನ ಪಡೆದಿದ್ರು, ಆದರೆ ಈ ಬಾರಿ ಕಡಿಮೆ ಪಡೆದಿದ್ದಾರೆ. ಅಂದರೆ ಬಿಜೆಪಿ ಅದನ್ನು ಮೀರಿಸಿದೆ. ಯಾಕಾಗಿ ಈ ಥರ ಆಗಿರ್ಬೋದು ಅಂತ ನಿಮಗೆ? ತುಂಬ ಬೇಸತ್ತಿದ್ದಾರೆ. ಅವರು ಹೇಳಿರೋ ಆಶ್ವಾಸನೆ ನಡ್ಕೋತಾ ಇಲ್ಲ. ನಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ, ನಡ್ಕೊಳ್ತಾ ಇಲ್ಲ. ಸೊ ಅದರಿಂದ ಅವರು ಬೇಸತ್ತು ಬಿ ಜೆ ಪಿ ಕೊಡೋಣ ಒಂದು ಸಾರಿ ಅಂತಾರೆ. ಅದನ್ನು ಇವರು ಉಳಿಸ್ಕೋಬೇಕೀಗ, ಅಷ್ಟೇ ನನ್ನ ಒಂದು ಅನಿಸಿಕೆ. ಅಂದರೆ ಮುಂದೆ ಬಿಜೆಪಿ ತನ್ನ ಕೆಲಸವನ್ನು ಚೆನ್ನಾಗಿ ಮಾಡುತ್ತೆ ಅಲ್ಲಿ ದೆಹಲಿಯಲ್ಲಿ ಅಂತ ಹೇಳ್ತೀರಾ? ಮಾಡುತ್ತಾರೆ ಅಂತ ಒಂದು ನಂಬಿಕೆ ಇದೆ. ಈಗಲೂ ಮಾಡ್ತಾ ಇದ್ದಾರಲ್ಲ. ಸೊ ಅದನ್ನು ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಅಂತ ನನ್ನ ಒಂದು, ಯಾಕೆಂದರೆ ರಾಜ್ಯನೂ ಉಳಿಸ್ಕೋಬೇಕು. ಯಾಕೆಂದರೆ ರಾಷ್ಟ್ರದ ರಾಜಧಾನಿ ಅದು. ಅದರಿಂದ ಕೊನೆಯದಾಗಿ ನೀವು ಏನೋ ನಿಮ್ಮ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರೆ, ಒಟ್ಟಾರೆಯಾಗಿ ಈ ರೀತಿ ಈ ಫಲಿತಾಂಶವನ್ನು ನೋಡೋದಾದರೆ ನಿಮ್ಮ ಅನಿಸಿಕೆ ಹೇಳೋದಾದರೆ ಏನು ಹೇಳಿ? ಅಲ್ಲ, ನನಗೆ ಒಂಥರ ಸಂತೋಷ ಆಗ್ತಾ ಇದೆ. ಟೋಟಲಿ ಹೇಳೋದಾದ್ರೆ ಸಂತೋಷ ಆಗ್ತಿದೆ. ಆ್ಯಕ್ಚುಲಾಗಿ ಹೇಳೋದಾದ್ರೆ ದಳ ನಮ್ಮಲ್ಲಿ ಇದ್ದಾಗಂತ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀವಿ. ನಾವು ಮಾಡಿದ್ವಿ, ನಮ್ಮ ನಾಯಕರಾಗ್ಬೋದು, ದೇವೇಗೌಡರು, ಕುಮಾರಸ್ವಾಮಿ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಏನೋ ಅನಿವಾರ್ಯ, ಒಂದೊಂದು ಟೈಮ್ ಆ ಥರ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮೋದಿ ಮಾಡಿರುವಂತಹ ಯಾವ ಕೆಲಸ ನೋಡಿ ಜನಗಳು ಇಷ್ಟಪಟ್ಟಿರಬಹುದು ಅಂತ ಹೇಳ್ತೀರಾ? ಯಾಕಂದರೆ ಈ ಬಾರಿ ನಾವು ಚುನಾವಣೆಯಲ್ಲಿ ನೋಡಿದ್ರು ಕೂಡ ಮೋದಿ ಅವರು ನಮ್ಮ ಕರ್ನಾಟಕದಲ್ಲಾಗಿರ್ಬೋದು ಅಥವಾ ಅವರು ಇಂಡಿವಿಜುವಲ್ ಆಗಿ ಅವ್ರು ಸ್ವತಂತ್ರವಾಗಿ ಗೆಲ್ಲಕ್ಕಾಗಲಿಲ್ಲ, ಮೈತ್ರಿ ಮಾಡಿಕೊಂಡು JDS ಜೊತೆ ಎಲ್ಲ. ಯಾವ ಕೆಲಸ ನೋಡಿ ಜನ ಓಟ್ ಹಾಕಿ ಮೋದಿ ಅವ್ರನ್ನ ಮುಖ ನೋಡಿ ಗೆಲ್ಸಿದ್ದಾರೆ ಅಂತ ನೀವು ಹೇಳ್ತೀರಾ? ಅಂದರೆ ಏನು? ಅವರು ಪ್ರಧಾನಮಂತ್ರಿ ಆದ್ದರಿಂದ ಇವತ್ತವರೆಗೂ ರಜಾ ಹಾಕಿದ್ದಿನ ನಾನು ಕೇಳಲೂ ಇಲ್ಲ, ನೋಡಲೂ ಇಲ್ಲ. ಸೊ ಆ ಥರ ಒಂದು ನಿಷ್ಠೆ ಅಂತ ಇರೋವಂಥ ಒಬ್ಬ ವ್ಯಕ್ತಿ ನಾವು ಹುಡುಕಲಿಲ್ಲ ಇದುವರೆಗೂ. ಯಾಕೆಂದ್ರೆ ನಾವು 62ರಲ್ಲಿ ನಾನು BSc ಓದ್ತಾ, 68ರಲ್ಲಿ BSc ಓದ್ತಾ ಇದ್ದೀವಿ. ಅವತ್ತಿಂದ ದೇವರಾಜ ಕಾಲದಿಂದ ನೋಡಿದ್ದೀನಿ. ಅವರು ಕಾಲ ಇರಲ್ಲ ಈ ಥರ ಒಂದು ಗಟ್ಟಿ ಮನುಷ್ಯ ಕಷ್ಟ ಸಿಗೋದು. ಅಂದರೆ ಮೋದಿ ರೀತಿಯೇ ಅಲ್ಲಿ ದೆಹಲಿಯಲ್ಲಿ ಬಿಜೆಪಿಯ CM ಆಗಿ ಪ್ರಮಾಣ ವಚನ ತಗೊಳ್ಳೋರು ಮೋದಿ ರೀತಿಯೇ ನಡ್ಸ್ಕೊಂಡು ಹೋಗ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಡ್ಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ ನನಗೆ, ಮಾಡ್ತಾರೆ ಅಂತ. ಅದೇ ಹೆಚ್ಚಿನ ಆದ್ಯತೆ ಕೊಡಬೇಕೀಗ ಆ ಕಡೆ. ಯಾಕೆಂದರೆ ರಾಜಧಾನಿ ಅಲ್ವೇ, ಅಲ್ಲಿ ಎಚ್ಚರಿಕೆಯಿಂದನೇ ಇರಬೇಕಲ್ಲಿ. ಅದರಿಂದ ಇವ್ರು ಕೊಟ್ಟಿರೋದು ನನಗಂತೂ ಭಾಳ ಸಂತೋಷ.
ಎಲ್ಲೋ ಒಂದ್ ಕಡೆ ಈಗ ಬಿಜೆಪಿ ಪಕ್ಷಕ್ಕೂ ಒಂದ್ ರೀತಿ ಬಲ ಬಂದಂಗಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ವರ್ಷಗಳ ನಂತರ ಇವರು ಅಧಿಕಾರಕ್ಕೆ ಬಂದಿದ್ದಾರೆ. ಹಾಗೂ ಇನ್ನೊಂದೇನು ಅಂದ್ರೆ ಅದು ರಾಷ್ಟ್ರ ರಾಜಧಾನಿ. ಇದು ಒಂದ್ ರೀತಿ ನಮ್ಮ ಬಿಜೆಪಿ ಪಕ್ಷದವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಅಲ್ಲ, ಬಿ ಜೆ ಪಿ ಪಕ್ಷಕ್ಕಿನ್ನ ರಾಷ್ಟ್ರ ಉಳ್ಕೊಳ್ಳುತ್ತೆ ಅಷ್ಟು ಹೇಳ್ಬೋದು. ಪಕ್ಷ ಬರೋಲ್ಲ, ಪಕ್ಷಗಳೆಷ್ಟೋ ಹುಟ್ಟುತ್ತವೆ ಹೋಗುತ್ತೆ. ಒಬ್ಬ ನಾಯಕ ಬೇಕು ನಮಗೆ, ಇದ್ದಾರೆ ಅಷ್ಟು ಹೇಳ್ಬಲ್ಲೆ ನಾನು. ಒಟ್ಟಾರೆಯಾಗಿ ಹೇಳೋದಾದ್ರೆ ಬಿಜೆಪಿ ಅದನ್ನ ಜಾಸ್ತಿ ನೋಡೋದಕ್ಕಿಂತ ಜನ ಮೋದಿ ಮುಖ ನೋಡಿ ಜಾಸ್ತಿ ಓಟ್ ಹಾಕಿ ಗೆಲ್ಸಿದ್ದಾರೆ ಅಂತ ಹೇಳ್ತೀರಾ? ನಂಬಿಕೆ, ಮೋದಿ ಮೇಲೆ ನಂಬಿಕೆ ಮಾಡ್ತಾರೆ ಅಂತ ನಂಬಿಕೆ. ಅವರ ಒಂದು ಸಬಾರ್ಡಿನೇಟ್ಸ್ ಎಲ್ಲ ಸೇರಿ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಜನಗಳಲ್ಲಿ. ಅದನ್ನು ನಾವು ಇಷ್ಟಪಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ನಮ್ಮ ಜೊತೆ ಗಂಗಾಧರ್ ಅವರು ಮಾತನಾಡಿ ಮೋದಿ ಅವರ ಒಂದು ಕೊಡುಗೆಯಿಂದಾನೇ ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿ ಬಿಜೆಪಿ ಆ ಮಟ್ಟಿಗೆ ಒಂದು ಸ್ಥಾನಗಳನ್ನು ಪಡೆಯೋದಕ್ಕೆ ಕಾರಣ ಆಯಿತು ಅಂತ ಅವರ ಅಭಿಪ್ರಾಯವನ್ನ ಹೇಳಿದ್ರು. ಇದಾಗಿತ್ತು ಇವತ್ತಿನ ಸಮಗ್ರ ನ್ಯೂಸ್ ವಿಶೇಷ. ನೋಡ್ತಾರೆ ಸಮಗ್ರ ನ್ಯೂಸ್, ಇದು ಭರವಸೆ, ನಂಬಿಕೆ, ಸ್ಪಷ್ಟತೆ.